ನಾಳೆ ಜನವರಿ 13ನೇ ತಾರೀಕಿಂದ ಫೆಬ್ರವರಿ 26ನೇ ತಾರೀಕುವರೆಗೂ 44 ದಿನಗಳ ಕಾಲ ಪ್ರಯಾಗ್ರಾಜಲ್ಲಿ ಮಹಾಕುಂಭಮೇಳ ನಡೆಯಲಿದೆ. ವಿಶ್ವದಾದ್ಯಂತದಿಂದ 40 ಕೋಟಿ ಜನ ಬರಲಿದ್ದಾರೆ. ಯಾಕಿಷ್ಟೊಂದು ಜನ ಬರ್ತಾ ಇದ್ದಾರೆ? ಕುಂಭಮೇಳ ಅಂತಂದ್ರೆ ಏನು? ಸಮುದ್ರ ಮಂಥನ ಆಗಬೇಕಾದ್ರೆ ಎಲ್ಲಾ ವಸ್ತುಗಳ ಬಂದ ಮೇಲೆ ಅಮೃತ ಬರುತ್ತೆ. ಅದನ್ನ ಸುರರು ಎತ್ಕೊಂಡು ಓಡೋಕ್ ಶುರು ಮಾಡ್ತಾರೆ. ಅದು ಬೇಕು ಅಂತ ಅಸುರರು ಅವ್ರ ಹಿಂದೆನೆ ಓಡೋಕ್ ಶುರು ಮಾಡ್ತಾರೆ. ಇದೇ ತರ 12 ದಿನ ಓಡ್ತಾರೆ. ಹೀಗೆ ಓಡಬೇಕಾದ್ರೆ ಅಮೃತ 4 ಜಾಗಗಳಲ್ಲಿ ಚೆಲ್ಲುತ್ತೆ. ಒಂದು ಪ್ರಯಾಗ್ರಾಜ್, ಇನ್ನೊಂದು ಉಜ್ಜಯಿನಿ, ಹರಿದ್ವಾರ, ನಾಸಿಕ್. ಈ 4 ಜಾಗಗಳಲ್ಲಿ ಈ ಅಮೃತದ ಸಲುವಾಗಿ ಕುಂಭಮೇಳವನ್ನ ಆಚರಿಸಲಾಗುತ್ತೆ. ಕುಂಭಮೇಳದಲ್ಲಿ 3 ತರ ಇದೆ. ಒಂದು ಅರ್ಧ ಕುಂಭಮೇಳ, ಪೂರ್ಣ ಕುಂಭಮೇಳ, ಮಹಾಕುಂಭಮೇಳ. ಅರ್ಧ ಕುಂಭಮೇಳ 6 ವರ್ಷಕ್ಕೊಂದ್ಸರಿ ಆಗುತ್ತೆ. ಪೂರ್ಣ ಕುಂಭಮೇಳ 12 ವರ್ಷಕ್ಕೊಂದ್ಸರಿ ಆಗುತ್ತೆ. ಮಹಾಕುಂಭಮೇಳ 12 ಸರಿ ಆದ್ರೆ ಅಂದ್ರೆ 144 ವರ್ಷಕ್ಕೊಂದ್ಸರ ಆಗುತ್ತೆ. ಹಿಂದಿನ ಮಹಾಕುಂಭಮೇಳ ನಡೆದಾಗ ನಾವಿರ್ಲಿಲ್ಲ, ಮುಂದಿನ ಮಹಾಕುಂಭಮೇಳ ನಡಿಬೇಕಾದ್ರೂ ನಾವಿರೋದಿಲ್ಲ. ಈ ಪ್ಲಾನೆಟರಿ ಕಂಡೀಷನ್ ಹೇಗಿದೆ, ಅಲೈನ್ಮೆಂಟ್ ಹೇಗಿದೆ ಅನ್ನೋದ್ರ ಮೇಲೆ ತಿಥಿಯನ್ನ